ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋದಿಯಾ ಸೇರಿದಂತೆ ಇತರರಿಗೆ ನ್ಯಾಯಾಲಯದಿಂದ ನಿರ್ದೋಷ ತೀರ್ಪು ದೊರೆತಿದೆ. ದೆಹಲಿ ರಾಜ್ಯದಲ್ಲಿ ನಡೆದಿದ್ದ ಮದ್ಯ ನೀತಿ ಪ್ರಕರಣದಲ್ಲಿ ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ. ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ಅವಧಿಯಲ್ಲಿ ದೆಹಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಹಾಗೂ ಆಸ್ಪತ್ರೆಗಳು ಬಡಜನರಿಗೆ ಅನುಕೂಲಕರವಾಗಿ ಕಾರ್ಯನಿರ್ವಹಿಸಿ ದೇಶದಾದ್ಯಂತ ಮೆಚ್ಚುಗೆ ಪಡೆದಿದ್ದವು. ಆದರೆ ಬಳಿಕ ಮದ್ಯ ನೀತಿ ಪ್ರಕರಣದಲ್ಲಿ ಅರವಿಂದ ಕೇಜ್ರಿವಾಲ್, ಮನೀಷಾ ಸಿಸೋಡಿಯಾ ಸೇರಿದಂತೆ ಹಲವರನ್ನು ಬಂಧಿಸಲಾಗಿತ್ತು. ಈ ಪ್ರಕರಣ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ನ್ಯಾಯಾಲಯವು ಪ್ರಕರಣದ ಕುರಿತು ಸುದೀರ್ಘ ವಿಚಾರಣೆ ನಡೆಸಿ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ನಿರ್ದೋಷ ತೀರ್ಪು ನೀಡಿದೆ. ಈ ತೀರ್ಪಿನಿಂದ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಿದೆ. ಚಿಕ್ಕೋಡಿ ಭಾಗದ ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಅವರು ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿದೆ. ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಹೇಳಿದರು. ಭಾರತ ದೇಶದ ಎಲ್ಲ ಜನತೆಗೆ ನಮಸ್ಕಾರ. ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಒಬ್ಬ ವಿದ್ಯಾವಂತ ದೆಹಲಿ ಸರ್ಕಾರದ ಮುಖ್ಯಮಂತ್ರಿ. ದೆಹಲಿ ಸರ್ಕಾರದ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಬಡ ಜನರಿಗಾಗಿ ಅಲ್ಲಿ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳನ್ನು ಡೆವಲಪ್ಮೆಂಟ್ ಮಾಡಿ ಸಾಕಷ್ಟು ಬಡ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ದಾರೆ. ಉದ್ಯೋಗದಲ್ಲಿನೂ ಕ್ರಾಂತಿ ಮಾಡಿದರು. ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಕ್ರಾಂತಿ ಮಾಡಿದ ಬಗ್ಗೆ ಇಡೀ ಜಗತ್ತು ದಿಲ್ಲಿ ಸರ್ಕಾರ ನೋಡೋ ಹಂಗೆ ಸಾಧನೆ ಮಾಡಿದರು. ಅದನ್ನು ಕೆಲವರಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ, ನೋಡ್ಲಿಕ್ಕೆ ಆಗಲಿಲ್ಲ. ತಾವು ಅಭಿವೃದ್ಧಿ ಮಾಡಲಿಲ್ಲ. ಅಭಿವೃದ್ಧಿ ಮಾಡೋರನ್ನ ಹೆಂಗೆ ಕಾಲು ಎಳಿಬೇಕು ಅಂತಂದು ಅವ್ರೇನು ಮಾಡಿದ್ರು, ಕೆಲವು ಅಂಗಸಂಸ್ಥೆಗಳನ್ನು ಅಧಿಕಾರದಲ್ಲಿದ್ದಂಥವರು ಅಧಿಕಾರದ ದುರ್ಬಳಕೆ ಮಾಡಿ ಅಂಗಸಂಸ್ಥೆಗಳನ್ನು ಉಪಯೋಗ ಮಾಡಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ಇನ್ನಿತರ ಜನಪ್ರತಿನಿಧಿಗಳ ಮ್ಯಾಗ ಹಗರಣ ಹಾಕಿದ್ದಾರೆ. ಹಗರಣ ಹಾಕಿ ಎಕ್ಸೈಸ್ ಅಬಕಾರಿ ಹಗರಣ ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಅನ್ಯಾಯವಾಗಿ ಜೈಲಿಗೆ ಕಳಿಸಿದ್ರು. ಅವ್ರು ಯಾವುದೇ ಥರ ಭ್ರಷ್ಟಾಚಾರ ಮಾಡಿಲ್ಲ. ಆದ್ರೂ ಸುದ್ದ ಅವ್ರ ಮ್ಯಾಗ ಸುಳ್ಳು ಕೇಸುಗಳು ದಾಖಲೆ ಮಾಡಿ ಅವ್ರನ್ನ ಕಳಿಸ್ಕೊಟ್ರು. ಶರಾಬ್ ಘೋಟಾಳ ಅಂತೇಳಿ ಹೆಸರಿನಾಗ ಶರಾಬ್ ಘೋಟಾಳ ಅಂತ ಕಳಿಸ್ಕೊಟ್ರು. ಅದರಿಂದ ಮನನೊಂದಂಥ ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರಾಗಲಿ ಅಥವಾ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಇಲ್ಲಿವರೆಗೆ ಮನನೊಂದಿದ್ರು. ಯಾಕಂದ್ರೆ ಸತ್ಯಕ್ಕೆ ಅನ್ಯಾಯ ಆಯ್ತಲ್ಲ ಅಂತೇಳಿ. ಆದ್ರೂ ಸುದ್ದ ಧೈರ್ಯದಿಂದ ಇಲ್ಲಿವರೆಗೆ ಎಲ್ಲರೂ ಉಳ್ಕೊಂಡ್ರು. ಮಾನ್ಯ ನ್ಯಾಯಾಲಯ ಕೂಲಂಕುಷವಾಗಿ ಎಲ್ಲ ತನಿಖೆ ವರದಿಗಳನ್ನು ತರಿಸ್ಕೊಂಡು ಕೊನೆಗೆ ಒಂದು ನಿನ್ನೆ ನಿರ್ಣಯ ಕೊಡ್ತು. ಏನಂತಂದ್ರೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಹಾಗೂ ಇನ್ನಿತರರಂತೆ ಕ್ಲೀನ್ ಶೀಟ್ ಕೊಟ್ಬಿಟ್ಟಿದ್ರಿ. ಅವರಿಗೆಲ್ಲ ಕ್ಲೀನ್ ಶೀಟ್ ಕೊಟ್ಟ ಕಾರಣ ಅರವಿಂದ್ ಕೇಜ್ರಿವಾಲ್ ಇಮಾನ್ದಾರಾಗಿ ಕೆಲಸ ಮಾಡಿದರು. ಈಗಾಗಲೂ ಸುದ ಇಮಾನ್ದಾರಾಗಿ ಮುಂದುವರಿತಾರು. ಅರವಿಂದ್ ಕೇಜ್ರಿವಾಲ್ದಿಂದ ದೇಶಕ್ಕೆ ಏನಾದರೂ ಕೊಡುಗೆ ಸಿಗೋದೈತಿ. ಒಬ್ಬ ವಿದ್ಯಾವಂತ ಮುಖ್ಯಮಂತ್ರಿ, ಭಾರತ ದೇಶದಲ್ಲಿ ವಿದ್ಯಾವಂತ ಮುಖ್ಯಮಂತ್ರಿಯಿಂದ ಮನೆಗೆ ಹೋದ ಕಾರಣ ಸಾಕಷ್ಟು ಜನರಿಗೆ ಸುದ ಸಾಕಷ್ಟು ಹಾನಿಯಾಗಿತ್ತು. ದಿಲ್ಲಿಗೆ ಎಂಥ ಅಭಿವೃದ್ಧಿ ಹೊಂದಿತ್ತು, ಅಭಿವೃದ್ಧಿ ಕುಂಠಿತ ಆಗಿ ಹೋಯಿತು. ಇವತ್ತಿನ ದಿಲ್ಲಿ ಪರಿಸ್ಥಿತಿ ನೋಡಬೇಕಾದ್ರೆ ದಿಲ್ಲಿದ ವರದಿಗಳು ನೋಡ್ರೆ ನಿಮಗೆ ದಿಲ್ಲಿ ಪರಿಸ್ಥಿತಿ ಗೊತ್ತಾಗ್ತೈತಿ. ಅರವಿಂದ್ ಕೇಜ್ರಿವಾಲ್ ಇದ್ದ ಕಾಲದೊಳಗೆ ಸಾಕಷ್ಟು ಅಭಿವೃದ್ಧಿ ದಿಶೆಯಲ್ಲಿ ದಿಲ್ಲಿ ಸರ್ಕಾರ ನಡೀತಿತ್ತು. ಎಲ್ಲ ರಾಜ್ಯ ಸರ್ಕಾರಗಳು ಸಾಲದೊಳಗೆ ಮುಳುಗಾಕತ್ತ ಸುದ್ದ ದಿಲ್ಲಿ ಸರ್ಕಾರ ಅಂತ ಸಾಲ ಎಲ್ಲ ತೀರಿಸಿ ಪ್ಲಸ್ದೊಳಗಿತ್ತು ಅದು ದಿಲ್ಲಿ ಸರ್ಕಾರ. ಅರವಿಂದ್ ಕೇಜ್ರಿವಾಲ್ ಇದ್ದಾಗ ದಿಲ್ಲಿ ಸರ್ಕಾರ ಪ್ಲಸ್ದೊಳಗಿತ್ತು. ಭ್ರಷ್ಟಾಚಾರ ರಹಿತ ಸರ್ಕಾರ ದಿಲ್ಲಿ ಸರ್ಕಾರ, ಆಮ್ ಆದ್ಮಿ ಸರ್ಕಾರ. ಅದಕ್ಕಂತ ನ್ಯಾಯಾಲಯ ನೀತಿ ಒಬ್ಬ ಸತ್ಯವಂತ ಅಭಿವೃದ್ಧಿ ಪರ ಇದ್ದಂಥ ವಿದ್ಯಾವಂತ ಒಬ್ಬ ಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗೆ ನ್ಯಾಯ ಕೊಟ್ಟದ್ದಕ್ಕೆ ನ್ಯಾಯಾಲಯ ಒಕ್ಕೂಟಕ್ಕೆ ನಮ್ಮ ಚಿಕ್ಕೋಡಿ ಭಾಗದ ಎಲ್ಲ ಜನತೆ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.